ಗಾಂಧಿ ಭವನದಲ್ಲಿ ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾದಿಗ ಸಮುದಾಯದ ಮುಖಂಡರ ಸಭೆಯನ್ನ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪರವರು ಹಾಗೂ ಅಬಕಾರಿ ಸಚಿವರಾದ ತಿಮ್ಮಾಪುರನವರ ನೇತೃತ್ವದಲ್ಲಿ ನಡೆಸಲಾಯಿತು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕಸದಸ್ಯ ಆಯೋಗದ ನಿರ್ದೇಶನದಂತೆ ಸರ್ಕಾರದ ವತಿಯಿಂದ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ ನಡೆಸುತ್ತಿದ್ದು, ಅದರಂತೆ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಹೆಚ್ಚಾಗಿ ನಡೆಸಲು ಆಯಾ ಭಾಗದ ಮುಖಂಡರಿಗೆ ನಿರ್ದೇಶನ ನೀಡಿದರು. ಬೆಂಗಳೂರು ನಗರದಲ್ಲಿ ಇಲ್ಲಿಯವರೆಗೂ 45% ಸಮೀಕ್ಷೆ ನಡೆದಿದ್ದು, ರಾಜ್ಯಾದ್ಯಂತ 84% ಪ್ರಮಾಣದಲ್ಲಿ ಸಮೀಕ್ಷೆಯಾಗಿದ್ದು, ಸಮುದಾಯದವರು ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮತ್ತು ಆನ್ಲೈನ್ನಲ್ಲಿಯೂ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಸಚಿವರು ಮನವಿ ಮಾಡಿದರು. ಮೇ 5ರಿಂದ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿದ್ದು, ಇದೇ ತಿಂಗಳ 29ರವರೆಗೆ ನಡೆಯಲಿದ್ದು, ಆನ್ಲೈನ್ ಮೂಲಕ ಜೂನ್ 1ರವರೆಗೂ ನೋಂದಣಿ ಮಾಡಲು ಅವಕಾಶ ಕಲ್ಪಿಸಿದ್ದು, ಅದರಂತೆ ಪರಿಶಿಷ್ಟ ಜಾತಿಯ 101 ಜಾತಿಗಳ ಸಮುದಾಯದವರು ತಮ್ಮ ಮೂಲ ಜಾತಿಗಳನ್ನು ನೋಂದಾಯಿಸಲು ಮುಖಂಡರಿಗೆ ಮನವಿ ಮಾಡಿದರು. ಇದು ಸಮುದಾಯದ ಅಳಿವು ಉಳಿವಿನ ಪ್ರಶ್ನೆ. ಮಕ್ಕಳ ಭವಿಷ್ಯಕ್ಕಾಗಿ ಹಾಗೂ ಸಮುದಾಯಗಳ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಸಬಲರಾಗಲು ಈ ಒಳ ಮೀಸಲಾತಿ ಅತ್ಯಗತ್ಯವಾಗಿದ್ದು, ಯಾರೂ ನಿರ್ಲಕ್ಷ್ಯ ಮಾಡದೆ ಸಮಗ್ರ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮೂಲ ಜಾತಿಗಳ ಹೆಸರನ್ನ ನೋಂದಾಯಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಚ್. ಆಂಜನೇಯ, ಅಹಿಂದ ಹೋರಾಟ ಸಮಿತಿಯ ಮುತ್ತುರಾಜ್, ಮಾಜಿ ಸಂಸದ ಚಂದ್ರಪ್ಪ, ಮಾಜಿ ಶಾಸಕ ಧರ್ಮಸೇನ್, ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಗೋನಾಲ ಭೀಮಪ್ಪ ತೇಗನೂರು, ಬಾಬುರಾವ್ ಮುಡಬಿ, ಭೀಮಾಶಂಕರ್, ಮುಖಂಡರಾದ ಕೋಗಿಲು ವೆಂಕಟೇಶ್, ಆರ್. ಲೋಕೇಶ್, ವಿಜಯಸಿಂಹ, ಗೌತಮ್ ನಾರಾಯಣ್, ವೆಂಕಟೇಶ್ ದೊಡ್ಡೇರಿ, ಭೀಮರಾಜ್ ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಇಡೀ ದಕ್ಷಿಣ ಭಾರತದ, ಇಡೀ ರಾಜ್ಯದ, ರಾಷ್ಟ್ರದ ಎಲ್ಲ ನಮ್ಮ ಸಮುದಾಯದ ಏನು ನೀವು ರೆಡಿ ಮಾಡ್ತೀರಾ ಅದನ್ನ ನೀವು LED ಸ್ಕ್ರೀನ್ ಮುಂದೆ ತಂದು ನಮಗೆ ಪ್ರದರ್ಶನ ಮಾಡಿ ತೋರಿಸಿ, ನಂತರ ನೀವು ಪ್ರಿಂಟಿಗೆ ಹೋಗ್ಬೇಕು, ನಂತರ ಸರ್ವೆಗೆ ಹೋಗ್ಬೇಕು ಅಂತ ಹೇಳಿದ್ವಿ. ಅಂದ್ರೆ ನ್ಯಾಯಾಧೀಶರು, ಸರ್ಕಾರ ಇವರೆಲ್ಲ ಮೊದಲೇ ನಾವು ನಿರ್ಲಕ್ಷ್ಯಕ್ಕೆ ಒಳಗಾದ ಜನ. ನಮ್ಮ ಮೊದಲು ಅದರಲ್ಲೂ ಕೂಡ ನಾವು ನಿರ್ಲಕ್ಷ್ಯಕ್ಕೆ ಒಳಗಾದ್ವಿ. ಆಮೇಲೆ ಕೊನೆಗೆ ಅದೇನು ಮಾಡಲಿಲ್ಲ, ಮತ್ತೆ ಮುನಿಯಪ್ಪನ ಕರ್ಕೊಂಡು ಹೋದೆ. ನಾನು ಆಹಾರ ಸಚಿವರು ಮುನಿಯಪ್ಪನ ಕರ್ಕೊಂಡು ಹೋದೆ. ಬನ್ನಿ ನೀವು ಅಂತಂದೇಳಿ ಅವ್ರು ಕರ್ಕೊಂಡು ಹೋಗಬಾರ್ದು. ನಮ್ಮ ಒಂದು ಒತ್ತಡ, ಸುಮ್ಮನೆ ಬರ್ಬೇಕು, ನಾವು ಎಲ್ಲಿ ಕಡಿತೀವಿ ಅಂತೇಳಿ ಕರ್ಕೊಂಡು ಮತ್ತೆ ಆ ನ್ಯಾಯಮೂರ್ತಿ ಹತ್ರ ಕರ್ಕೊಂಡು ಹೋದೆ. ಎಲ್ಲರೂ ಎಷ್ಟು ಮನೆಯವ್ರು ಬರ್ಸಿದ್ರೆ, ಎಷ್ಟು ಮನೆಯವ್ರು ಬರ್ಸಿಲ್ಲ, ಬರ್ಸಿದ್ರೆಲ್ಲ ಕರ್ಕೊಂಡ್ಬರ್ರಿ ಅಂತ ಹೇಳೋದು. ನಮಗೆ ಬೆಂಗಳೂರಲ್ಲಿ ಬಹಳ ಬೇಕು ಸಂಘಟನೆ. ಯಾವತ್ತೂ ಕೂಡ ಇಲ್ಲಿ ಜನ ಬಂದಿಲ್ಲ, ಬರಲ್ಲ ಮಾಡಿ ಯಾವುದನ್ನು ಕೂಡ. ಇಲ್ಲೂ ಕೂಡ ಅಂತ ಏನಿದ್ರು ಬೆಂಗಳೂರಿನಲ್ಲಿ ಅಷ್ಟು ಹೆಚ್ಚು ಜನ ಕಾಣ್ತಿಲ್ಲ. ನಾವೇ ಹೋಗ್ಬಿಟ್ಟು ಅವ್ರಿಗೆ ಹೇಳಬೇಕು. ಏನ್ ಸರ್, ನಾವೇ ಹೋಗಿ ಹೇಳ್ಬೇಕು. ಸಾಧ್ಯವಾಗಿ ನೀವು ಕೂಡ ಒಂದು ಎಲ್ಲರೂ ಗ್ರೌಂಡ್ ಹೊಡಿದ್ರೆ ಏನಾಗಲ್ಲ. 22 ಕ್ಷೇತ್ರಕ್ಕೂ ನೀವು ಬರ್ತೀವಿ ಅಂತ ಹೇಳಿ ಸುಮ್ಮನೆ ಟೂರ್ ಆಗ್ತದೆ. ಯಾರಾಗ ಕಾಯ್ತಿರ್ತಾರೋ, ಮುನಿಯಪ್ಪರು ಬರ್ತಾರೆ ಅಂತ ಕಾಯ್ತಿರ್ತಾರೆ, ತಿಮ್ಮಪ್ಪರು ಬರ್ತಾರೆ ಅಂತ ಕಾಯ್ತಾರೆ, ಅಥವಾ ನಾನು ಬರ್ತೀನಿ ಅಂತ ಕಾಯ್ತಾರೆ. ಈಗ ನಾವೆಲ್ಲ ಕಡೆಗೆ ಹೋಗಿ ಜನಜಾಗೃತಿ ಮೂಡಿ, ಅದು ಮೂಡಿಸಿ. ಇದು ನಿಮ್ಮ ಬದುಕಿನ ಪ್ರಶ್ನೆ, ಇದು ನಿಮ್ಮ ಭವಿಷ್ಯದ ಪ್ರಶ್ನೆ. ನಾಳೆ ನೀವು ಏನನ್ನ ಸೌಲಭ್ಯ ಪಡಿಬೇಕಂತಂದ್ರೆ ಮಾದಿಗರು ಅಂತಾನೆ ಪಡಿಬೇಕು. ಮಾದಿಗರಿಗಾಗಿನೇ ಈ ಆದಿ ಕರ್ನಾಟಕ, ಆದಿ ದ್ರಾವಿಡ ಗೊಂದಲ ನಿವಾರಣೆಗಾಗಿನೇ ಈ ಒಂದು ಇದು ನಡೀತಿರೋದು. ಯಾರು ಹೇಳ್ತಾರೆ 14 SC ಪಾಪ್ಯುಲೇಷನ್ ಇದೆ ಅಂತ ಹೇಳ್ತಾರೆ. ಈಗ ಆ ಮಟ್ಟದಲ್ಲಿ ರೀಚ್ ಆಗಿದೆ ಅನ್ನೋದು ನೋಡ್ಬೇಕು. ಈಗ ನಮ್ಮ ಇವ್ರು ಹೇಳಿದ್ರು ಲೋಕೇಶ್, ಆನ್ಲೈನ್ ಇದು ಬರ್ತೇನೆ ನಡ್ರಿ ಹೋಗೋಣ, ಆನ್ಲೈನ್ ಇವ್ರ ಹತ್ರ ಹೋಗೋಣ. ಯಾರು ಈಗ ಮನೆಗೆ ಕೊಟ್ಟಿದ್ದೀವಿ, ಆ ಮನೆಯಲ್ಲಿ ಸರ್ಕಾರ ಕೇಳಿ ಇವರು ಸರ್ಕಾರಕ್ಕೆ ಗಮನಕ್ಕೆ ತರಲಿ, ಆನ್ಲೈನ್ ಕೆಲಸ ಮಾಡ್ತಿಲ್ಲ ಅಂತೇಳಿ. ಇಲ್ಲಿ ಬಹಳ ಮಂದಗತಿ ನಡೀತಾ ಇರೋದ್ರಿಂದ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ದುರಂತ. ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳಿಲ್ಲ. ನಮ್ಮ ಕಡೆ ಎಲ್ಲ ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನ ಏನ್ ಮಾಡಿದ್ದಾರೆ, ಸಮೀಕ್ಷೆದಾರನಾಗಿ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡಿದೆ, ಅಂಗನವಾಡಿಗೆ ಗೊತ್ತೇ ಇಲ್ಲ. ಸತೀಶ ಅಂಗನವಾಡಿ ಶಿಕ್ಷಕರು ಕೊಡೋ ಅಂತ ಬೆಂಗಳೂರು ಕಡೆಗೆ, ಆಮೇಲೆ ಮೂರು ಕಡೆಗೆಲ್ಲ ಆಗಿದೆ ಅನ್ನೋದು ನೋಡಿ ಎಚ್ಚರಿಕೆ ವಹಿಸಿ ಅರಿವು ಮೂಡಿಸಿ. ಒಂದು ಮಗನು ನಾನು ಯಾವತ್ತೇ ಹುಟ್ಟಿದ ಮಗನು ಸೇರಿಸ್ಬೇಕು ಅಂತ ಹೇಳಿದ್ವಿ. ಹೋಗಿ ಅದೆಲ್ಲ ರೆಕಾರ್ಡ್ ಆಯ್ತು, ಮತ್ತದಾಯ್ತು. ನಾನು ಒಂದು ಹಳ್ಳಿ ಹೋಗಿದ್ದೆ, ಒಂದು ಜನಮರು ಗರ್ಭಿಣಿ ಇತ್ತು. ಅಮ್ಮ ನಿಮ್ದು ಯಾವಾಗ ಹೆರಿಗೆ ಇದ್ದೆ, 2 ದಿನ ಇದೆ ಅಂದ್ರೆ ಈ ಮನೆಯವ್ರು ಬರೀಬೇಡ, ಮಗು ಕಿತ್ತಲ್ಲಿ ಬರೀ ಇರ್ತೀವಿ. ಅಲ್ಲಿ ಆಶ್ಚರ್ಯ ಹಳ್ಳಿಯಲ್ಲಿ ಆ ಮಗನು ಕೂಡ ನಮಗೆ ಸೇರಬೇಕು. ಈ
ಹೀಗೆ ನಾವು ಎಲ್ಲ ಕಡೆಗೆ ಹೇಳಿ ನಮ್ಮ ಒಂದು ಮನೆ ಒಂದು ಕುಟುಂಬ ಒಬ್ಬ ಕುಟುಂಬದ ಸದಸ್ಯರು ಕೂಡ ಹೊರ ಇರೋದಂತೆ ಇವನ್ನೆಲ್ಲ ಒಳಗೊಂಡು ಸಮೀಕ್ಷೆಯಲ್ಲಿ ಮಾಡುವಂಥ ಕೆಲಸನ ಮಾಡಬೇಕು. ಆ ಕೆಲಸ ಗೌಡ್ರಿದ್ದಾರೆ, ಅವ್ರೇನು ಮಾಡ್ತಾರೆ, ಬಂದ್ಬಿಟ್ಟಿದೆ ನೀವು ಗೌಡ ಎಸ್ ಸಿಗಳಾಗ್ತದೆ. ನಾವು ಗೌಡ ಅಂತ ಹೇಳಿದ್ರೆ ಆಗಿದ್ರೆ ಇದು ಎಸ್ ಸಿಗಳ ಸಮೀಕ್ಷೆ ನಮ್ಮ ಪಕ್ಕದ ಮನೆಗೆ ಹೋಗ್ತಾರೆ. ಪಕ್ಕದ ಮನೆಯವ್ರು ಕೇಳಿದಾಗ ನೀವು ಎಸ್ ಸಿ ಸಮೀಕ್ಷೆ ಅಂದರೆ ನಮ್ಮ ಮನೆಗೆ ಯಾಕೆ ಬಂದ್ರೆ ಅಂತ ಅವ್ರನ್ನ ಅವ್ರು ಬಯಸ ಮೊಬೈಲ್ ಕೆಳಗಿಡಿರಿ. ಅಣ್ಣ ಮೊಬೈಲ್ ಕೆಳಗಿಡೋಣ. ಈಗ ವಾರವೈಸ್ ದಯವಿಟ್ಟು ಒಂದು ಮುಖಂಡರು ಮಾತ್ರ ಆಯ್ಕೆ ಮಾಡಿ ಸರ್. ಮೈನ್ ಮುಖ್ಯವಾಗಿ ವಾರವೈಸ್ ಮುಖಂಡರನ್ನ ಆ ಲೋಕದಲ್ಲಿರ್ತಕ್ಕಂಥ ಮುಖಂಡರನ್ನ ವಿಶ್ವಾಸ ತಗೊಂಡು ಅವರು ಮೊದಲನೇದಾಗಿ. ಎರಡನೇ, ಅದಕ್ಕೆ ಮೊದಲು ಆಟೋ ಪ್ರಚಾರ ಮಾಡಬೇಕು. ಮನೆ ಕೇರಿಗಳೆಲ್ಲ ಆಟೋ ಪ್ರಚಾರ ಅತ್ಯುತ್ತಮ ನಡೀಲೇಬೇಕು. ಯಾಕಂದ್ರೆ ಕೆಲವು ಕಡೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿರ್ತಾರೆ, ಸಂಜೆ ಹೊತ್ತು ಮಾತ್ರ ಆಟೋ ಪ್ರಚಾರ ಚೆನ್ನಾಗಿ ನಡೀಲಿ. ಅದಕ್ಕೆ ಪೊಲೀಸರು ಸ್ವಲ್ಪ ಕೆಲವು ಕಡೆ ಅಡ್ಡಿಪಡಿಸ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಪೊಲೀಸ್ ಅಡ್ಡಿಪಡಿಸಬಾರ್ದು. ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಸಾಧ್ಯವಾದಷ್ಟು ಮಟ್ಟಿಗೆ ಟಿವಿ ಪ್ರಚಾರಗಳು ಜಾಸ್ತಿ ಆಗಬೇಕು. ಲೋಕಲ್ ಕೇಬಲ್ ನೆಟ್ವರ್ಕ್ಗಳು ಜಾಸ್ತಿ ನೋಡ್ತಾರೆ, ಫಿಲಂಗಳು ನೋಡೋ ನಮ್ಮ ಜನ. ಆ ಕೇಬಲ್ ನೆಟ್ವರ್ಕ್ಗಳು ನೋಡಬೇಕು, ಅವ್ರ ಮೂಲಕ ಪ್ರಚಾರ ಮಾಡಿಸ್ಬೇಕು. ಮೂರನೇದಾಗಿ ನೀವು ಮುಖಂಡರು ನೀವು ಕೂಡ ನಮ್ಮ ಕೇರಿಗಳು ಬರಬೇಕು. ಎಲ್ಲೆಲ್ಲಿದೆಯೋ 72 ಕೇರಿಗೂ ಕೂಡ ನೀವು ಬಂದ್ರೆ ಒಂದಷ್ಟು ಹೊಸ ಸಂಚಾರ ನೋಡುತ್ತೆ. ಆವಾಗ ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಕೂಡ ಕೈ ಜೋಡಿಸ್ಬೇಕು. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅವರು ಕೂಡ ಬರಬೇಕು. ಅವರು ಅವ್ರ ಜೊತೆಗೆ ಸೇರ್ಕೊಂಡಾಗ ನೀವು ನಾವು ಎಲ್ಲರೂ ಸೇರ್ಕೊಂಡ್ರೆ ಖಂಡಿತ ಇದು ಈಗ ಕುಸಿತ ಆಗ್ತಕ್ಕಂಥ ದೊಡ್ಡ ಮಟ್ಟದ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬೇಡ. ಇವಾಗ ಏನ್ ಮಾಡಬೇಕು ಅಂದ್ರೆ, ಒಂದು ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ಗಳಿದ್ದಾವೆ, ಕ್ಷೇತ್ರಕ್ಕೆ ಜವಾಬ್ದಾರಿ ಕೊಡಿ. ದಯವಿಟ್ಟು ಯಾರಾದ್ರೂ 5 ಜನ ಒಳ್ಳೆಯ ಜವಾಬ್ದಾರಿ ಕೊಡಿ ಕ್ಷೇತ್ರಕ್ಕೆ. ಅವ್ರ ಕಂಟ್ರೋಲಲ್ಲಿ ವಾರ್ಡ್ಗಳಲ್ಲಿ ಜವಾಬ್ದಾರಿ ಕೊಡಿ. ಯಾಕೆಂತಂದ್ರೆ ಲೋಕಲ್ ಗೊತ್ತಿಲ್ಲದೆ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಯಾವುದೋ ಸ್ಕೂಲಿಂದ ತಂದು ಹಾಕಿರ್ತಾರೆ, ಅವ್ರು ಏನು ಗೊತ್ತಾಗೋದಿಲ್ಲ. ಹೋಗ್ತಾರೆ, ಕೇಳ್ತಾರೆ, ಹೊರಟೋಗ್ತಾರೆ. ಏನ್ ಮಾಡ್ಬೇಕು, ವಾರ್ಡ್ ವೈಸು ಮತ್ತೆ ಕ್ಷೇತ್ರ ವೈಸು ನಮ್ಮ ಮುಖಂಡರನ್ನ ಹಾಕಿ ಅವ್ರು ಸೂಪರ್ವೈಸಿಂಗ್ ಮಾಡಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಉದಾಹರಣೆಗೆ ನಾವು ಉಳ್ಕೊಂಡಿದ್ವಿ ಎಲ್ಲಿ ಗಿರಿನಗರದಲ್ಲಿ. ಆ ಗಿರಿನಗರದಲ್ಲಿ ಅವ್ನು ವೆಂಕಟೇಶ್ ಅಂತ ಯಾರು ಅವನೇನು ಹೇಳ್ತಾರೆ, ಸಾರ್ ನಾವು ಮಾಡಿದಂತ ಬಯಲಿಗೆ ಮುಂದೆ ಹೋಗೋದಿಲ್ಲ ಅಂತ. ಆದಿಕರ್ಣ ಎಸ್ ಸಿ ಹೌದು, ಆದಿಕರ್ನಾಟಕ ಹೌದು. ಮೂರನೇ ಏನಪ್ಪ ಹೇಳುತ್ತೆ, ಉಪಜಾತಿ ಏನು ಬರೀತೀಯ, ಮಾಡಿಲ್ಲ ಅಂತ ಬರೀಬೇಕು. ಮಾಡಿಲ್ಲ ಅಂತ ಬೇಕು ಅಂತಂದಾಗ ಮಾಡಿಲ್ಲ ಅಂತ ಬರೋದು ನಮ್ಗೆ ಹೋಗಲ್ಲ ಅಂತ ಹೇಳ್ದ. ಬೇರೆ ಬರೀಬೋದು, ಮುಂದಕ್ಕೆ ಹೋಗುತ್ತೆ. ಪರ್ಟಿಕ್ಯುಲರ್ ಆಗಿ ಮಾಡಿಲ್ಲ ಅಂತ ಬರೀಬೇಕು. ಏರಿಯಾ ಪೂರ್ತಿ ಮಾಡಿದ್ದಾರೆ, ಬೇರೆ ಏನು ಬರೆಯೋದಿಲ್ಲ ಅಂತ ಅವ್ರ ಜೊತೆಗೆ ನಿಂತ್ಕೊಂಡು ನಾವು ಬರ್ಸಿದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ, 8 ಗಂಟೆಗೆ ಬರ್ತೀವಿ, ಅವ್ರ ಜೊತೆ ನಿಂತ್ಕೊಂಡು ಬರ್ಸ್ತಾ ಇದ್ದೀವಿ. ಯಾಕಂದ್ರೆ ಆಮೇಲೆ ಎಲ್ಲಾರು ಮುಗಿಸಿದೀವಿ ಅಂತಂದ್ರು ಯಾರೋ ಕರ್ಕೊಂಡು ಜೊತೆ ಬಂದ್ರೆ 16 ಮನೆ ಸಿಗ್ತಾರೆ. ನಾವು ಜೊತೆ ಯಾಕಂದ್ರೆ ಲೋಕಲ್ ಲೀಡರ್ಸ್ನ ಕ್ಷೇತ್ರ ವೈಸು, ವಾರ್ಡ್ ವೈಸು ಮತ್ತೆ ಕ್ಷೇತ್ರ ವೈಸು ಲೋಕಲ್ ಲೀಡರ್ಸ್ ಜೊತೆ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಹೇಳ್ತಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಗೊತ್ತಾಗ್ತಾ ಇಲ್ಲ, ಇವಾಗ ನನಗೆ ಗೊತ್ತಾಗುತ್ತೆ, ನನ್ನ ಏರಿಯಾದಲ್ಲಿ ಗೊತ್ತಾಗುತ್ತೆ, ಬೇರೆ ಗೊತ್ತಾಗೋದಿಲ್ಲ. ಅದರಿಂದ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಾನು ಮೊದಲೇ ಒಂದು ಲೆಟರ್ ಕೊಟ್ಟ ಸಾಹೇಬರಿಗೆ, ನೀವು ಲೋಕಲ್ ಲೀಡರ್ಸ್ ಜೊತೆ ಇಟ್ಕೊಂಡು ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಬಹಳ ತಪ್ಪಾಗುತ್ತೆ ಅಂತ. ನಾನು ನಮ್ಮ ಗ್ರಾಮದಲ್ಲಿ ವಾಟರ್ ಮ್ಯಾನ್ಗಳನ್ನ ಬಿಟ್ಬಿಟ್ಟು ಸರ್ವೆ ಮಾಡ್ಕೊಂಡಿದ್ದೆ. ಆ ಸರ್ವೆಯಲ್ಲಿ ಏನಂದ್ರೆ ಗಮನಾರ್ಹ ವಿಷಯ ನಾನು ಹೇಳ್ತಿರೋದು ಎಲ್ಲ ದಯಮಾಡಿ ಗಮನ ಕೇಳಿ. ಆ ರೇಷನ್ ಕಾರ್ಡ್ ಹಾಕಿ, ಆಧಾರ್ ಕಾರ್ಡ್ ಹಾಕಿ, ಅವರು SC ಮಾಧವಿದವರು ರಾಜಮ್ಮ ಅಂತೇಳಿ ಆ ಅಪ್ಲಿಕೇಶನ್ ಅಲ್ಲಿ ಒತ್ತಿದ್ರೆ ಅದು ST ತೋರಿಸ್ತದೆ. ಅದು ST ಬಿಟ್ಟರೆ ಬೇರೆ ಯಾವ್ದು ತೋರಿಸಲ್ಲ. ನಾನು ಸಮಾಜ ಕಲ್ಯಾಣ ಅಧಿಕಾರಿಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ನೋಡಿ ಲೈನಲ್ಲಿ ಮತ್ತು ಫೋಟೋ ಹೊಡ್ಕೊಂಡಿದ್ದೀನಿ. ಅದನ್ನ ನಾವು SC ಅಂತ ಹೊಡೆದು ಅದರಲ್ಲಿ ಮಾದಿಗ ಅಂತ ಹೊಡೆದ್ರೆ ಅಪ್ಲಿಕೇಶನ್ ಇದರಲ್ಲಿ ಟ್ಯಾಬಲ್ಲಿ ಮೊಬೈಲಲ್ಲಿ ಅದು STಗೆ ತಗೊಂತದ, ಅದು SC ತಗೊಂತಾ ಇಲ್ಲ. ಅದು ಯಾವುದೇ ಕಾರಣಕ್ಕೂ ತಗೊಂತಾ ಇಲ್ಲ. ದಯಮಾಡಿ
ಎಷ್ಟು ದಿನ ತಗೊಂತದ್ದು ಅದನ್ನ 2 ದಿನ ಟ್ರೈ ಮಾಡಿದ್ದೀವಿ. ಆಮೇಲೆ ಇಲಾಖೆ ಸಮಾಜ ಇಲಾಖೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಎಲ್ಲಕ್ಕ ಅದು ರೆಡಿ ಆಗಿಲ್ಲ. ಅದು ಎಷ್ಟು ಅಂತಾನೆ ಕೊಡ್ತಾ ಇರೋದು, ಎಷ್ಟು ದಿನ ತಗೊಂತ ಇರೋದು, ಎಷ್ಟು ತಗೊಂತಾ ಇಲ್ಲ, ಎಷ್ಟು ಅಂತ ತಗೊಂತಾ ಇರೋದು. ಎಸ್ಸಿ ಕೊಡ್ತಾರೆ, ಎಷ್ಟು ಕೊಡ್ತದೆ ಅದನ್ನ ದಯಮಾಡಿ ಇದೊಂದು ಸರ್ ಮಾಡಬೇಕು. ಈ ತರ ಲೂಪೋಸ್ಗಳು ಸುಮಾರು ಐತೆ, ಅದರಿಂದ ಮಾರ್ಗ ಅಂತಾನೆ ಮಾಡಬೇಕು. ಈ ರೀತಿ ಬೇರೆ ಚಲವಾದಿಗಿರ್ಲಿ ಅಥವಾ ಎಷ್ಟಿಗಿರ್ಲಿ ಬಹಳ ತೊಂದರೆ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಹೆಚ್ಚು ಕಡಿಮೆ 30 ರಿಂದ 40 ಸಾವಿರ ಜನ ಜಗಜೀವನ ನಗರ ದಕ್ಷಿಣ, ಉತ್ತರ ಹಾಗೂ IPD ಸಲಾಮ ಕರಾವಳಿ, ದೇವರಾಜ ನಗರ ಇಲ್ಲಿ ವಾಸವಾಗ್ತಿದ್ದಾರೆ. ಅಲ್ಲಿ ಒಂದು ವಾರ್ಡ್ಗೆ 30 ಜನ ಆಫೀಸರ್ಸ್ ಕೊಟ್ಟಿರ್ತಾರೆ. 30 ಜನ ಆಫೀಸರ್ಗೆ ಒಂದು ಮನೆ ಸಮೀಕ್ಷೆ ಮಾಡೋಕ್ಕೆ 1 ಅವರ್ ಆಗ್ತಾ ಇದೆ. ಹಂಗೆ 4,000 ಮನೆ ಮಾಡಬೇಕು. ಇವತ್ತು ಇಲ್ಲಿ 20% ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಅದರಿಂದ ಆ ಒಂದು ಕ್ಷೇತ್ರಕ್ಕೆ ಮಾತ್ರ ಅತಿ ಹೆಚ್ಚು ಅಧಿಕಾರಿಗಳನ್ನ ನಿಲ್ಲಿಸಿದ್ರೆ ಅಲ್ಲಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ನಾನು ನಡೆಸಿಕೊಡ್ತೇನೆ. ನಮಸ್ಕಾರ. ಎಲ್ಲ ಮಕ್ಕಳನ್ನ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಈ ಬೆಂಗಳೂರು ನಗರದ ಜಾತಿ ಗಣತಿಯನ್ನ ಸಮೀಕ್ಷೆಯನ್ನು ಮಾಡತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಮಾನ್ಯ ಸನ್ಮಾನ್ಯ ಶ್ರೀ ಮಹೇಶ್ ರಾವ್ ಅವರು. ಅವರನ್ನ ಇವತ್ತೇ ನಮ್ಮ ಮಾನ್ಯ ಮಂತ್ರಿವರಿಗಳು ಮತ್ತೆ ಆಂಜನೇಯ ಸಾಹೇಬರು ಕರೆಸಿ ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಪ್ರೋಗ್ರೆಸ್ ಆಗಿಲ್ಲ, ಅಲ್ಲಿರ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳು ಏನಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಮಾಡಬೇಕು ಅಂತ ನನ್ನ ಈ ಒಂದು ಸಮಯಾವಕಾಶವನ್ನ ಹೆಚ್ಚು ಮಾಡಲಿಕ್ಕೆ ಅಧಿಕಾರ ಇರತಕ್ಕಂಥದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ. ಅವರು ಕೂಡ ಈ ಕೂಡಲೇ ಅವರು ಈ ಎಲ್ಲಾ ಸಮಸ್ಯೆಗಳ ತಾವೆಲ್ಲ ಎಲ್ಲಾ ಸಮಸ್ಯೆಗಳನ್ನು ಮಾಡಿ ಕೂಡಲೇ ಸಮಯವನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಮೂರನೇದಾಗಿ ಹೆಚ್ಚಂತ ಕಾರ್ಡ್ನಲ್ಲಿ ನಮ್ಮ ಆಂಜನೇಯ ಸಾಹೇಬರು ಹೇಳ್ತಿದ್ರು ಯುಕ್ತ ಮಗುವನ್ನು ಕೂಡ ಬರೆಸಬಹುದು ಅಂತ. ಅದು ನಾವು ವಿನಯಪೂರ್ವಕವಾಗಿ ನಾನು ಅವರ ವಿರುದ್ಧವಾಗಿ ಹೇಳಬೇಕಾಗ್ತದೆ. ಕಾರಣ ಏನಂತಂದ್ರೆ ಆಧಾರ್ ಕಾರ್ಡ್ ನಮ್ಮ ರೇಷನ್ ಕಾರ್ಡ್ ಇರ್ತಕ್ಕಂಥದ್ದು ಹೆಸರು ಅದಕ್ಕೆ 2 ಎಕ್ಸ್ಟ್ರಾ ಮಾತ್ರ ಸೇರ್ಲಿಕ್ಕೆ ಅವಕಾಶ ಇದೆ. ಸೊಸೈಟಿ ಬಂದವರು, ಬೇರೆ ಮನೆಗೆ ಹೋದವರು, ಹೆಚ್ಚುವರಿ ಆದವರು ಯಾರನ್ನೂ ಸೇರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಮಾನ್ಯ ಆಹಾರ ಸಚಿವರು ನೋಡಬೇಕು. 4ನೇದಾಗಿ ನಾವು ಈ ತರ ಸಭೆ ಸಮಾರಂಭಗಳನ್ನು ಮಾಡುವಾಗ ನಮ್ಮ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡತಕ್ಕಂಥ ಒಂದು ಅಂಶ ನಮ್ಮ ಮನಸ್ಸಿಗೆ ಯಾವಾಗಲೂ ಬರ್ತಾ ಇರ್ತಕ್ಕಂಥದ್ದು JDSನ ಕುಮಾರಸ್ವಾಮಿ ಅವರು, BJPಯ ಅಶೋಕ್ ರವರು, ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರು 3 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದನ್ನು ನಾವು ಬಹಳಷ್ಟು ಸರಿ ನಾವು ಸಾಮಾಜಿಕ ಜಾಲದಲ್ಲಿ ನೋಡಿದ್ದೇವೆ. ಅದಕ್ಕಾಗಿ ಈ ಸಮಾಜದ ವಿಚಾರ ಬಂದಾಗ ನಾವು ಪಕ್ಷದ ಹೊರತಾಗಿ ಒಂದು ಜಾತಿಯಾಗಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕು. ನಮ್ಮ ಮನಸ್ಥಿತಿ ಬದಲಾಗಬೇಕು. ನಾವು ಮೊದಲು ಮಾದಿಗರು, ಆಮೇಲೆ ನಮ್ಮ ಪಕ್ಷ ಅನ್ನೋದನ್ನ ನಾವು ಎಲ್ಲರೂ ಕೂಡ ಮನೆಗಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇದು ಬರೀ ಕಾಂಗ್ರೆಸ್ನವ್ರದ್ದಾಗಲಿ, JDS ಅವ್ರದ್ದಾಗಲಿ, BJP ಅವ್ರದ್ದಾಗಲಿ ಆಗಬಾರ್ದು ಅಂತ ನನ್ನ ಸವಿನೀಯ ಪ್ರಾರ್ಥನೆ. ನಂತರದಲ್ಲಿ ಇಲ್ಲಿ ಏನು ಲೀಡರ್ಸ್ ಇದ್ದೀರಿ ತಾವೆಲ್ಲ ಇವತ್ತಿಂದನೇ ಕಾಲೋನಿಗಳಿಗೆ ಹೋಗ್ಬೇಕು. ಮೊನ್ನೆ ಮಂತ್ರಿಗಳು ಕೂಡ ಹೋಗ್ಬೇಕು, ಭಾಗ ಮಾಡ್ಕೊಂಡು ಹೋಗ್ಬೇಕು. ಆ ಕೆಲಸವನ್ನ ನಾವು ಮೊನ್ನೆ ನಾರಾಯಣ ಸ್ವಾಮಿ ಅವರು ನಾವು ನಮ್ಮ ಚಾಮರಾಜಪೇಟೆ ಇರತಕ್ಕಂಥ ಜಗಜೀವನ ರಾಮ್ ನಗರದಲ್ಲಿ ಹೋಗಿ ನಾವು ಕೆಲಸ ಮಾಡಿದ್ದೇವೆ. ಬಹುತೇಕರು ತಾವು ಮಾಡಿದ್ದೀವಿ. ಈಗ ಮಂತ್ರಿಗಳು ಹೋದ್ರೆ ಅವರ ವಾಯ್ಸ್ ನ ಕೇಳಿಸ್ಕೊಳ್ಳೋಕ್ಕಾಗುತ್ತೆ. ನಾನು ಹೋಗೋದಕ್ಕಿಂತ ಮಂತ್ರಿಗಳು ಹೋದ್ರೆ ಅವ್ರಿಗೊಂದು ಧ್ವನಿ ಇದೆ, ಅವ್ರನ್ನ ಕೇಳಿಸಕ್ಕಾಗ್ತದೆ, ಪಬ್ಲಿಸಿಟಿ ಆಗ್ತದೆ. ಬರೀ ಮಾದಿಗ ಜಾತಿ ಅಲ್ಲ, ಮಾದಿಗ ಸಂಬಂಧಿತ ಜಾತಿಯ ಸಹೋದರನ್ನು ಕೂಡ ನಾವು ತಗೊಂಡು ಹೋಗ್ಬೇಕಾಗ್ತದೆ. ನಾವೆಲ್ಲ ಬಹುತೇಕರಲ್ಲಿ ಮಾದಿಗರಿದ್ದೀವಿ. ಮಾದಿಗ ಸಂಬಂಧ ಏನು 39 ಜಾತಿಗಳಿದ್ದಾವೆ, ಅವ್ರನ್ನೂ ಕೂಡ ನಾವು ಮಾದಿಗ ಜಾತಿಯನ್ನು ಬಳಸಲಿಕ್ಕೆ ಮನವೊಲಿಸಬೇಕು ಅಂತ ಹೇಳಿ ನಾನು ಆಗಂತಕ ಇವತ್ತಿರ್ತಕ್ಕಂಥ ನಾನು ಯಾರು ಕರೆದಿಲ್ಲ. ಮುನಿಯಪ್ಪ ಸಾಹೇಬ್ ಇತ್ತು, ಅಲ್ಲಿ ಬರ್ತೀನಿ, ಪೇಪರ್ ನೋಡ್ ಬಂದಿದ್ದೀನಿ, ಬಹಳಷ್ಟು ಜನ ಹಂಗೆ ಬಂದಿದ್ದೀನಿ. ಎಲ್ಲರಿಗೂ ಕೂಡ ನನ್ನ ಪ್ರಣಾಮ, ನಮಸ್ಕಾರ. ಕಮಿಷನರು ಮತ್ತು ಜಾಯಿಂಟ್ ಕಮಿಷನರ್ಸ್ನ ಒಂದು ಮೀಟಿಂಗ್ ಮಾಡಿ ಸರ್ವರ್ ಪ್ರಾಬ್ಲಮ್ ಆಗಿ ಮತ್ತು ಇವತ್ತು ಯಾರು ತಿಳಿಸಿದ್ದಾರೆ ಅವರ ಕೆಲಸದ ವೈಖರಿ ಬಗ್ಗೆ ನಾವು ಸವಿಸ್ತಾರವಾಗಿ ಮಾತಾಡಿ ಈ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅಂತ ಈಗಾಗಲೇ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ. ಅದನ್ನು ಮೊದಲು ಮಾಡಬೇಕು. ಇವತ್ತು ನಾಳೆ ಆ ಒಂದು ಮೀಟಿಂಗ್ ಮಾಡೋದನ್ನು ಪ್ರಯತ್ನ ಮಾಡ್ತೀವಿ. ಎರಡನೇದಾಗಿ ಈಗ ಲೀಡರ್ಸ್ ಎಲ್ಲ ಎಷ್ಟು ಸಾಧ್ಯವಾದರೆ ಅಷ್ಟು ಕಾಲೋನಿಸ್ಗೆ ಹೋದರೆ ಒಂದು ಹುರುಪು ಬರ್ತದೆ ಮತ್ತು ಅಲ್ಲಿ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಆಗ್ತದೆ. ಮೇಜರ್ ಕಾಲೋನಿಸ್ 72, 78 ಹೋಗ್ತೀವಿ. 28 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕೂಡ ಒಂದು 5 ಜನ ಅಥವಾ 10 ಜನ ಸೇರಿಕೊಂಡು ಈ ಕೆಲಸವನ್ನು ನಾಳೆ ಪ್ರಾರಂಭ ಮಾಡೋಣ. ನಾನು ಹೆಬ್ಬಾಳ ಮತಕ್ಷೇತ್ರದಲ್ಲಿದ್ದೀನಿ. ಇವತ್ತು ಆಂಜನೇಯನವರ ಆದೇಶವಾಗಿ ಅವರೇ ಈಗ ಹೇಳಿದರು, ನೀವೆಲ್ಲ ಹೋಗಿ
ಹೆಬ್ಬಾಳ ಕ್ಷೇತ್ರದಲ್ಲಿ ಗೆದ್ದಲಲ್ಲಿ ಒಂದು ದೊಡ್ಡ ಕಲರ್ ಇದೆ. ಅದಾದಮೇಲೆ ನೆಕ್ಸ್ಟ್ ಈಗ ಪಟ್ಟಿ ಮಾಡಿಕೊಂಡು ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಎಷ್ಟು ಕಾಲೋನಿಸ್ ನೋಡಬೇಕು ನಾನು ಗೊತ್ತೀನಿ. ಆಂಜನೇಯ ಒಂದು ಕಡೆ ಹೋಗ್ಬೇಕು, ಚಂದ್ರನ ಒಂದು ಕಡೆ ಹೋಗ್ಬೇಕು, ಧರ್ಮಚಂದ್ರ ಒಂದು ಕಡೆ ಹೋಗ್ಬೇಕು. ತಿಮ್ಮಾಪುರ ಅವರು ನನಗನ್ಸೋದು ಈ 4-5 ದಿನ ಎಲ್ಲ ಕೆಲಸಗಳು ಬಂದ್ ಮಾಡಿ ಬೆಳಗಾಂ ಸಿಟಿ, ಗುಲ್ಬರ್ಗಾ ಸಿಟಿ, ಬೀದರ್ ಸಿಟಿ ಮತ್ತು ಬಾಗಲಕೋಟೆ ಅವರದೇ ಇದೆ ಅವ್ರು ಮಾಡಿರ್ತಾರೆ. ಇಂಥ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ದಿನ ಒಂದೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆ ನಗರಗಳಲ್ಲಿ ಮಾಡಿದ್ದೀವಿ. ಇನ್ನೂ ಒಂದು ಸಾರಿ ಪ್ರಯತ್ನ ಮಾಡಿ ನೀವು ಮಾಡಿ, ನಾವು ಇಲ್ಲೇ ನೀವು ಕೆಲಸ ಮಾಡಿ ಎಲ್ಲ ಇಲ್ಲೇ ಮಾಡಬೇಡ, ನೀವು ಈ ಕೆಲಸವನ್ನು ಮಾಡಬೇಕು. ಉತ್ತರ ಭಾಗದಲ್ಲಿ ಕೂಡ ಪ್ರತಿದಿನ ಒಂದೊಂದು ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ಒಂದು ಹೇಳಬೇಕು. ನಮ್ಮ ಮುಖಂಡರನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಎಷ್ಟು ಜನ ಸಿಗ್ತಾರೆ ಅಷ್ಟು ಜನ ಇದನ್ನು ಮಾಡಬೇಕು ಅನ್ನೋ ಮಾತನ್ನು ನಾನು ಕೂಡ ನಾಳೆಯಿಂದ ಶುರು ಮಾಡೋಣ. ಎಲ್ಲ ನಾಯಕರು ಮತ್ತು ಇಲ್ಲಿ ಬಂದಿರೋರೆಲ್ಲ ಎಲ್ಲ ಮುಖ್ಯಸ್ಥರು ಬಂದಿದೆ. ನೀವು ಇನ್ನೇನೇನು ಸಲಹೆಗಳು ಕೊಟ್ಟಿದ್ದೀವಿ ಎಲ್ಲ ಇದೆ. ಆದರೆ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಯಾವ್ಯಾವ ರೀತಿ ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ಯಾವ ರೀತಿ ಸೇರಿಸ್ಕೊಂಡು ಎನ್ರೋಲ್ಮೆಂಟ್ ಹೆಂಗೆ ಮಾಡಬೇಕು ಅನ್ನೋದನ್ನ ಎಲ್ಲ ಗೊತ್ತಿದೆ. ದಿನ ಬೆಳಗಾದ ಪ್ರಚಾರದಲ್ಲಿದೆ, ದಿನ ಬೆಳಗಾದ ಪ್ರಚಾರ ಬರ್ತಾ ಇದೆ. ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ಈಗ ನೀವು ಮಾಡಲಿಲ್ಲ ಅಂದರೆ ನಾವು ಮಾಡ್ತೀವಿ. ನಾಳೆ ಇವತ್ತು ಸಾಧ್ಯವಾದರೆ ಇವತ್ತು ಅಂದರೆ ನಾಳೆ ನಾವಿಬ್ಬರು ಕಳಿಸ್ತೀವಿ ಅಧಿಕಾರಿಗಳನ್ನ. ಮತ್ತು ನಾಳೆ ಬೆಳಗ್ಗೆ 8 ಗಂಟೆಯಿಂದ ನಾವೆಲ್ಲ ಒಂದು ಶುರು ಮಾಡೋಣ. ಇದು ಮೆಸೇಜ್ ಹೋಗಲಿ, ಪ್ರತಿ ವಾರ್ಡ್ಗೂ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಮೆಸೇಜ್ ಹೋಗಲಿ.